ತ್ರೇತಾಯುಗದಲ್ಲಿ ರಾಮರ ವನವಾಸದಲ್ಲಿದ್ದಾಗ ಸೀತಾ ಅಪಹರಣ ಆದಾಗ ಲಂಕೆಯಲ್ಲಿ ಸೀತೆಯನ್ನು ಕಂಡ ಆಂಜನೇಯ ಲಂಕೆಗೆ ಹೋಗಬೇಕಾಗಿದ್ದರೆ ಸೇತುವೆ ಕಟ್ಟಬೇಕು. ಹಾಗಾಗಿ ರಾಮರ ಅಪ್ಪಣೆ ಪಡೆದು ಬೆಟ್ಟ ಗುಡ್ಡಗಳು ಪರ್ವತಗಳು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಹಾಕ್ತಾ ಇರ್ತಾರೆ ಕಪಿಸೇನ. ಅದೇ ಪ್ರಕಾರವಾಗಿ ರಾಮನ ಭಂಟನಾದ ಆಂಜನೇಯ ಈ ಒಂದು ಮುರುಘಮಲೆಯ ಬೆಟ್ಟವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾನೆ. ಆತನಿಗೆ ಬೆಟ್ಟದ ಹತ್ತಿರ ಬರ್ತಾ ಇದ್ದಾಗೆ ಭಕ್ತಿಭಾವ ಬರುತ್ತೆ. ಅಷ್ಟೇ ಅಲ್ಲದ ವೇದ ಘೋಷಗಳು ಕೇಳಿಸ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ಆತನು ಇಂಥ ಒಂದು ಪವಿತ್ರವಾದ ಬೆಟ್ಟವನ್ನು ಸಮುದ್ರಕ್ಕೆ ಯಾಕೆ ಹಾಕಬೇಕು, ಇಲ್ಲಿ ಬರೋರಿಗೆಲ್ಲನೂ ಮುಕ್ತಿ ಸಿಕ್ಕಲಿ ಅಂತ ಹೇಳಿಬಿಟ್ಟು ಈ ಬೆಟ್ಟವನ್ನು ಹಾಗೆ ಬಿಟ್ಟು ಬೆಟ್ಟಕ್ಕೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾನೆ. ವಿಶೇಷ ಏನು ಅಂದರೆ ಈ ಬೆಟ್ಟದಲ್ಲಿ ಆ ಕಾಲದಿಂದಾನು ಸಪ್ತ ಋಷಿಗಳು ತಪಸ್ಸು ಮಾಡ್ತಾ ಇರುವಂಥ ಬೆಟ್ಟ ಇದು. ಸಪ್ತ ಋಷಿಗಳು ತಪಸ್ಸು ಮಾಡ್ತಾ ಇರುವಾಗ ಈ ಥರ ಬಿಟ್ಟು ಹೋದ ಬೆಟ್ಟದಲ್ಲಿ ಮತ್ತೆ ದ್ವಾಪರ ಯುಗದಲ್ಲಿ ಪಾಂಡವರ ವನವಾಸ ಆಗುತ್ತೆ. ಪಾಂಡವರ ವನವಾಸದಲ್ಲಿ ಪಂಚಪಾಂಡವರು ಈ ಒಂದು ಸ್ಥಳದಲ್ಲಿ ಇಟ್ಟುಕೊಂಡು ಬೆಟ್ಟದ ಮೇಲುಗಡೆ ಧರ್ಮರಾಜ ಲಿಂಗವನ್ನು ಪ್ರತಿಷ್ಠೆ ಮಾಡ್ತಾನೆ. ಮತ್ತು ಊರಿನ ಕೆಳಭಾಗದಲ್ಲಿ ಭೀಮ ಒಂದು ಲಿಂಗವನ್ನು ಪ್ರತಿಷ್ಠೆ ಮಾಡ್ತಾನೆ. ಮತ್ತು ಅರ್ಜುನ ಬಂದು ಈ ಸ್ಥಳದಲ್ಲಿ ಈ ಲಿಂಗವನ್ನು ಪ್ರತಿಷ್ಠೆ ಮಾಡ್ತಾನೆ. ಹಾಗೆ ನಕುಲ ಸಹದೇವರು ಊರ ಒಳಗಡೆ ಇರುವ ಚಂದ್ರಮೌಳೇಶ್ವರ ಮತ್ತು ಸುಂದರೇಶ್ವರ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡ್ತಾನೆ. ಹೀಗೆ ಪ್ರತಿಷ್ಠೆಯ ಮಾಡಿದ ಈ ಒಂದು ಲಿಂಗಕ್ಕೆ ಪ್ರತಿ ದಿವಸ ಋಷಿಗಳಿಂದ ಪೂಜಾ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇರುತ್ತೆ. ಪೂಜಾ ಕಾರ್ಯಕ್ರಮ ಮಾಡಬೇಕಾಗಿದ್ದರೆ ಸಪ್ತ ಋಷಿಗಳು ಅವರ ಒಂದು ಜ್ಞಾನಶಕ್ತಿಯಿಂದ ಕಾಶಿಗೆ ಹೋಗಿ ಕಾಶಿಯಲ್ಲಿ ಮಿಂದು ಸ್ನಾನ ಮಾಡಿ ಮತ್ತು ಕಾಶಿಯಲ್ಲಿ ತಗೊಂಡ್ಬಂದು ಭಗವಂತನಿಗೆ ಅಭಿಷೇಕ ಮಾಡ್ತಾಯಿದ್ರಂತೆ. ಹೀಗಿದ್ದಾಗ ಪ್ರತಿ ದಿವಸ ಪೂಜೆಗೆ ವಿಳಂಬ ಆಗ್ತಾಯಿತ್ತು, ಅಷ್ಟು ದೂರ ಹೋಗಿ ಬರೋಷ್ಟೊತ್ತಿಗೆ. ಯಾಕಂದರೆ ಋಷಿಗಳ ಪೂಜೆ 3 ಗಂಟೆ ಒಳಗಡೆ ಆಗಬೇಕು. ಇಲ್ಲಿ ಬರ್ತಾ 3:15, 3:30, 3:45 ಆಗ್ತಾ ಇದ್ದಾಗ ಭಾರದ್ವಾಜ ಋಷಿಗಳು ಪರಮೇಶ್ವರನ ಧ್ಯಾನ ಮಾಡಿ ಕೇಳ್ಕೊಂಡ್ಬಂತೆ, ಸ್ವಾಮಿ ಅಷ್ಟು ದೂರ ಬಂದು ಸ್ನಾನ ಮಾಡಿ ಅಲ್ಲಿಂದ ಬಂದು ಇಲ್ಲಿ ಪೂಜೆಗೆ ಧ್ಯಾನ ಆಗಿಬಿಡುತ್ತೆ, ಹಾಗಾಗಿ ಕರುಣಿಸು ಅಂತ ಹೇಳಿದಾಗ ಆ ಭಗವಂತ ಗಂಗೆಯನ್ನು ಇಲ್ಲಿ ಬಿಡ್ತಾರೆ. ಪವಿತ್ರವಾದ ಗಂಗೆ ಒಂದು ಇಲ್ಲಿಂದ ಒಂದು 100 ಮೀಟರ್ ಅಂತರದಲ್ಲಿ ಹರಿತಾ ಇದ್ದಾಳೆ. ಅಲ್ಲಿ ಆ ಗಂಗೆಯನ್ನು ತಗೊಂಡ್ಬಂದು ಪ್ರತಿ ದಿವಸ ಪೂಜಾರಾಧನೆ ಇದಾಗ್ತಾ ಇರುತ್ತೆ. ಇನ್ನು ಭಗವಂತನ ವಾಹನ ನಂದಿ. ಆ ನಂದಿ ಭಗವಂತನ ದಿನ ಕೈಲಾಸ ಪರ್ವತದಿಂದ ಕರ್ಕೊಂಡ್ಬಂದು ಇಲ್ಲಿ ಪೂಜಾ ಕೈಂಕರ್ಯಗಳೆಲ್ಲ ಆದಮೇಲೆ ಭಗವಂತನ ಕರ್ಕೊಂಡು ಹೋಗ್ತಾ ಇದ್ದಂತೆ. ಹೀಗಿದ್ದಾಗ ನಂದಿ ಒಂದು ದಿವಸ, ನೋಡು, ಪ್ರಪಂಚವನ್ನು ಪಾಲನೆ ಮಾಡೋ ಅಂತ ಅವ್ರ ದೇವ ಅಂದರೆ ಈಶ್ವರ ಅಂತ ಈಶ್ವರನೇ ಹೊರಟಿದ್ದೀನಲ್ಲ, ಈಶ್ವರನಿಗೆ ಅಷ್ಟು ಶಕ್ತಿ ಇದ್ದರೆ ಆತನಿಗಿನ್ನ ಶಕ್ತಿ ನನಗಿದೆಯಲ್ಲ ಅಂತ ಹೇಳಿಕೊಂಡು ಅಹಂಕಾರದಿಂದ ಅಂದ್ಕೊತಾನಂತೆ. ಮನಸ್ಸಿನಲ್ಲೇ ಅಂದ್ಕೊಂಡಿದ್ದು ಭಗವಂತನಿಗೆ ಗೊತ್ತಾಗಿ ಆ ಭಗವಂತ ಆತನಿಗೆ ಇನ್ನೂ ಭಾರ ಹೆಚ್ಚಾಗಿ ಕೊಡ್ತಾನಂತೆ. ಭಾರ ಹೆಚ್ಚಾಗಿ ಕೊಟ್ಟಾಗ ಹೊರಲಾರ್ದಿರ ಆತ ಕಾಲು ಜಾರು ಬಿಡ್ತಾನಂತೆ. ಕಾಲು ಜಾರು ಬಿಟ್ಟಾಗ ಭಗವಂತ ಹೇಳ್ತಾನಂತೆ, ನಂದಿ ಸಮಯ ಆಗ್ತಿದೆ, ಪೂಜೆಗೆ ಹೋಗಬೇಕು, ನಡೆಯಪ್ಪ ಹೋಗೋಣ ಅಂತ ಹೇಳಿದಾಗ, ಸ್ವಾಮಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಕಾಲು ಹಿಡ್ಕೊಂಡ್ಬಿಟ್ಟಿದೆ ಅಂದಾಗ ನಾನೇನು ಮಾಡಲಿ ಅಂತ ಹೇಳಿದಾಗ ನಿಮ್ಮಿಷ್ಟ ಅಂತ ಹೇಳಿಬಿಟ್ಟಂತೆ. ಆಗ ಭಗವಂತ ಸಾಂಬ ಸದಾಶಿವ ಭೃಂಗಿನ ಕರ್ಕೊಂಡು ಬಂದಂತೆ. ಆ ಭೃಂಗಿನ ನೋಡಿ ನಂದಿ ನಕ್ಕೊಂಡಂತೆ, ನಾನೇ ಇಷ್ಟು ದಪ್ಪ ಇದ್ದೀನಿ, ನನ್ನಿಂದ ಭಗವಂತನ ಇವತ್ತು ಬರೋಕ್ಕಾಗಲಿಲ್ಲ, ಇನ್ನು ಈ ಭೃಂಗಿ ನೋಡಿದರೆ ಸಣ್ಣಗಿದ್ದಾನೆ, ಇವನು ಬಿದ್ದೋಗ್ಬಿಡ್ತಾನೆ ಅಂದ್ಕೊಂಡಂತೆ. ಆದರೆ ಆ ಭೃಂಗಿ ಲೀಲಾಜಾಲವಾಗಿ ಭಗವಂತನ ಎತ್ಕೊಂಡು ಬರ್ತಾ ಇದ್ದರೆ ನಂದಿಗೆ ಅವಮಾನ ಆಗ್ಬಿಡ್ತಂತೆ. ಅವಮಾನದಿಂದ ತಲೆ ತಗ್ಗಿಸ್ಕೊಂಡು ಶಿವನ ಹಿಂದೆ ಬಂದಂತೆ. ಹಾಗೆ ಹಿಂದೆ ಬಂದಂತಕ್ಕೆ ಇಲ್ಲಿ ಈ ಕ್ಷೇತ್ರದಲ್ಲಿ 2 ವಾಹನಗಳನ್ನು ಪರಮೇಶ್ವರನಿಗೋಸ್ಕರ ಇಟ್ಟಿದ್ದೀವಿ. ಒಂದು ನಂದಿ